Hi students, in this video we are going to learn the summary of the lesson the concert. So this is the lesson for SSLC students who are learning English as second language. ಸೊ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಸೊ ಇವತ್ತಿನ ಈ ವಿಡಿಯೋನಲ್ಲಿ ನಾವು ದ ಕನ್ಸರ್ಟ್ ಲೆಸನ್ಗೆ ಸಂಬಂಧಪಟ್ಟಂಥ ಸಮ್ರಿನ ನೋಡೋಣ. ಸೊ ಈ ಒಂದು ಸಮ್ರಿ SSLC ಸ್ಟೂಡೆಂಟ್ಸ್ಗಳಿಗೆ ಇರತಕ್ಕಂಥದ್ದು. ಅದರಲ್ಲಿ ವಿಶೇಷವಾಗಿ ಇಂಗ್ಲೀಷನ್ನು ದ್ವಿತೀಯ ಭಾಷೆಯನ್ನಾಗಿ ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇರ್ತಕ್ಕಂಥದ್ದು. ಸೊ ಈ ಒಂದು ಸಮ್ರಿ ಕಲಿಕೆಯಲ್ಲಿ ಹಿಂದುಳಿದ ಸ್ಟೂಡೆಂಟ್ಸ್ಗಳು ಸಾಕಷ್ಟು ಹೆಲ್ಪ್ಫುಲ್ ಆಗಿರುವಂಥದ್ದು. ಕೇವಲ 13 ವಾಕ್ಯಗಳಲ್ಲಿ ಇಡೀ ಸಮ್ರಿನ ನಾವು ಕಟ್ಟಿ ಕೊಡ್ತಿರ್ತಕ್ಕಂಥದ್ದು. ಸೊ ನೋಡೋಣ. ಹಾಗಿದ್ರೆ ತಡ ಮಾಡಿದೆ ಮೊದಲನೇ ಲೈನನ್ನು ನೋಡಿ. ಅನಂತ್ ಆ್ಯಂಡ್ ಸ್ಮಿತಾ ಲಿವ್ಡ್ ವಿತ್ ದೇರ್ ಪೇರೆಂಟ್ಸ್ ಇನ್ ಗಗನ್ಪುರ್. ಸೊ ಇಲ್ಲಿ ಅನಂತ್ ಮತ್ತು ಸ್ಮಿತಾ ಅನ್ನುವಂಥ ಇಬ್ಬರು ಅಕ್ಕ ಮತ್ತು ತಮ್ಮ ತಂದೆ ತಾಯಿಯೊಂದಿಗೆ ಗಗನ್ಪುರದಲ್ಲಿ ವಾಸ ಮಾಡ್ತಿದ್ರು. ನೋಡ್ರಿ, ಅನಂತ್ ವಾಸ್ ದ ಫಾಸ್ಟೆಸ್ಟ್ ರನ್ನರ್ ಆ್ಯಂಡ್ ದ ಬೆಸ್ಟ್ ಟೇಬಲ್ ಟೆನ್ನಿಸ್ ಪ್ಲೇಯರ್ ಇನ್ ಈ ಸ್ಕೂಲ್. ಸೊ ಅನಂತ್ ಎಂಥ ವ್ಯಕ್ತಿಯಾಗಿದ್ದಂದರೆ ತನ್ನ ಶಾಲೆಯಲ್ಲಿಯೇ ಅತ್ಯಂತ ವೇಗದ ಓಟಗಾರನಾಗಿದ್ದ ಮತ್ತು ಒಬ್ಬ ಒಳ್ಳೆಯ ಟೇಬಲ್ ಟೆನ್ನಿಸ್ ಪ್ಲೇಯರ್ ಕೂಡ ಆಗಿದ್ದ. ಸ್ಮಿತಾ ಆ್ಯಂಡ್ ಅನಂತ್ ವರ್ ಲರ್ನಿಂಗ್ ಟು ಪ್ಲೇ ದ ಸಿತಾರ್. ಸೊ ಇಲ್ಲಿ ಸ್ಮಿತಾ ಮತ್ತು ಅನಂತ್ ಇಬ್ಬರು ಕೂಡ ಈ ಒಂದು ಸಿತಾರ್ ನುಡಿಸೋದನ್ನು ಕಲಿತಾ ಇದ್ದರು. ಅನ್ಫಾರ್ಚುನೇಟ್ಲಿ ಅನಂತ್ ವಾಸ್ ಸಫರಿಂಗ್ ಫ್ರಮ್ ಕ್ಯಾನ್ಸರ್. ಆಕಸ್ಮಿಕವಾಗಿ ಅನಿರೀಕ್ಷಿತವಾಗಿ ಅನಂತ್ಗೆ ಕ್ಯಾನ್ಸರ್ ಬಂದುಬಿಟ್ಟು ಅನಂತ್ ಏನು ಮಾಡ್ತಿದ್ದ, ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದ. ಸೊ ಹಿಸ್ ಪೇರೆಂಟ್ಸ್ ಟುಕ್ ಹಿಮ್ ಟು ಬಾಂಬೆ ಫಾರ್ ಹಿಸ್ ಟ್ರೀಟ್ಮೆಂಟ್. ಸೊ ಹಂಗೆ ಅವನಿಗೆ ಕ್ಯಾನ್ಸರ್ನಿಂದ ಬಳಲುತ್ತಿರುವ ಕಾರಣ ಆತನ ಪಾಲಕರು ಏನು ಮಾಡಿದ್ರು, ಆತನನ್ನು ಬಾಂಬೆಗೆ ಟ್ರೀಟ್ಮೆಂಟಿಗೆ ಅಂತ ಕರೆದೊಯ್ತಿರ್ತಾರೆ. But the doctors at the cancer hospital told them that Anant had not many days to live. So ಬಾಂಬೆ ಕ್ಯಾನ್ಸರ್ ಹಾಸ್ಪಿಟಲ್ನಿರ್ತಕ್ಕಂಥ ಡಾಕ್ಟರ್ ಹೇಳ್ತಾರೆ, ಏನು ಅನಂತ್ ಇನ್ನು ಭಾಳ ದಿನಗಳ ಕಾಲ ಬದುಕೋದಿಲ್ಲ ಅನ್ನುವಂಥ ವಿಚಾರವನ್ನು ತಿಳಿಸ್ತಾರೆ ಅವರ ಪೇರೆಂಟ್ಸ್ಗೆ. ಸೊ ನೋಡಿ ಏನಾಗುತ್ತೆ. ಸೊ ಅನಂತ್ ಆ್ಯಂಡ್ ಹೀಸ್ ಫ್ಯಾಮ್ಲಿ ಕೇಮ್ ಬ್ಯಾಕ್ ಟು ಆಂಟ್ ಸುಶೀಲಾಸ್ ಹೌಸ್. ಸೊ ಡಾಕ್ಟರ್ ಹಾಗೆ ಹೇಳಿದ ಬಳಿಕ ಇಲ್ಲಿ ಅನಂತ್ ಮತ್ತು ಆತನ ಕುಟುಂಬದ ಸದಸ್ಯರು ಎಲ್ಲರೂ ಕೂಡ ಅಲ್ಲೇ ಬಾಂಬೆದಲ್ಲಿರ್ತಕ್ಕಂಥ ಆಂಟ್ ಸುಶೀಲಾನ ಮನೆಗೆ ಬರ್ತಾರೆ. ಅವಾಗ ನೋಡ್ರಿ ಏನಾಗುತ್ತೆ. ಒನ್ ಡೇ ಸ್ಮಿತಾ ರೀಡ್ ಇನ್ ದ ನ್ಯೂಸ್ ಪೇಪರ್ ದ್ಯಾಟ್ ಪಂಡಿತ್ ರವಿಶಂಕರ್ ವಾಸ್ ಪ್ಲೇಯಿಂಗ್ ದ ಸಿತಾರ್ ಇನ್ ಬಾಂಬೆ ದ ನೆಕ್ಸ್ಟ್ ಡೇ. ಒಂದು ದಿನ ಸ್ಮಿತಾ ನ್ಯೂಸ್ ಪೇಪರ್ ಓದ್ತಿರ್ಬೇಕಾದ್ರೆ ಆ ನ್ಯೂಸ್ ಪೇಪರಲ್ಲಿ ಒಂದು ವಿಷಯ ಬಂದಿತ್ತು. ಏನಂದರೆ, ಪಂಡಿತ್ ರವಿಶಂಕರ್ ಅವರು ನಾಳೆ ದಿವಸ ಬಾಂಬೆನಲ್ಲಿ ತಮ್ಮ ಒಂದು ಸಂಗೀತ ಕಾರ್ಯಕ್ರಮವನ್ನು ಆಯೋಜನೆ ಮಾಡುತ್ತಿದ್ದಾರೆ ಅನ್ನುವಂಥ ವಿಚಾರಕ್ಕೆ ಗೊತ್ತಾಗ್ಬಿಡುತ್ತೆ ಪೇಪರ್ ಓದ ತಕ್ಷಣ. ಸೊ ಅವಾಗೇನಾಗುತ್ತೆ ನೋಡ್ರಿ, ಅನಂತ್ ವಿಶ್ ಟು ಸಿ ಪಂಡಿತ್ ರವಿಶಂಕರ್ ಆ್ಯಂಡ್ ಲಿಸನ್ ಟು ಹಿಸ್ ಮ್ಯೂಸಿಕ್. ಸೊ ಈ ಸ್ಮಿತಾ ಓದಿದ ತಕ್ಷಣ ಅವನಿಗೆ ಗೊತ್ತಾಗ್ಬಿಟ್ಟು ಅವನಿಗೆ ಅನಂತಿಗೆ ಏನು ಅನ್ಸೋಕ್ಕೆ ಶುರು ಆಗ್ತದೆ, ಅವನಿಗೆ ಕೂಡ ಆಸೆ ಹುಟ್ಟುತ್ತದೆ. ಏನಂತ ಹೇಳ್ಬಿಟ್ಟಂದರೆ, ಪಂಡಿತ್ ರವಿಶಂಕರ್ ಅವರನ್ನು ನೋಡಬೇಕು ಮತ್ತು ಅವರ ಸಂಗೀತವನ್ನು ನಾನು ಕೇಳಬೇಕು ಅನ್ನೋಂಥ ಆಸೆಯನ್ನು ಅನಂತ ವ್ಯಕ್ತಪಡಿಸ್ತಾನೆ. ಅವಾಗ ನೋಡ್ರಿ, ಸ್ಮಿತಾ ಫೆಲ್ಟ್ ವೆರಿ ಸ್ಯಾಡ್ ಟು ಹಿಯರ್ ಹರ್ ಬ್ರದರ್ಸ್ ಲಾಸ್ಟ್ ವಿಶಸ್. ಸೊ ಸ್ಮಿತಾಗೆ ತನ್ನ ತಮ್ಮನ ಈ ಒಂದು ಕೊನೆಯ ಆಸೆಗಳನ್ನು ಕೇಳಿ ಆಕೆಗೆ ತುಂಬ ನೋವಾಗ್ತದೆ. ಯಾಕಂದರೆ ಆತನು ಬೆಡ್ ರೆಸ್ಟಲ್ಲಿರ್ತಾನೆ. ಸೊ ಅದಕ್ಕೋಸ್ಕರ ನೋಡ್ರಿ, she wanted to fulfill the last wishes of her brother. ಸೊ ಅವಳು ಏನು ಒಂದನ್ನು ಬಯಸ್ತಾಳೆ. ಏನು ಬಯಸ್ತಾಳೆ ಅಂದರೆ, ತನ್ನ ಒಂದು ಸಹೋದರನ ಕೊನೆಯ ಆಸೆಗಳನ್ನ ಈಡೇರಿಸಬೇಕು ಅಂತ ಆಕೆ ಕೂಡ ಆಸೆ ಪಡ್ತಾಳೆ. ಬಯಸಿ ಏನು ಮಾಡ್ತಾಳೆ ನೋಡ್ರಿ. ಸಿ ಅಟೆಂಡೆಡ್ ದ ಕನ್ಸರ್ಟ್ ಆ್ಯಂಡ್ ರಿಕ್ವೆಸ್ಟೆಡ್ ಪಂಡಿತ್ ರವಿಶಂಕರ್ ಟು ಕಮ್ ಟು ಹರ್ ಹೌಸ್ ಆ್ಯಂಡ್ ಟು ಪರ್ಫಾರ್ಮ್ ಫಾರ್ ಅನಂತ್. ಸೊ ಅವಳೇನು ಮಾಡ್ತಾಳೆ, ತನ್ನ ತಮ್ಮನ ಆಸೆನ ಈಡೇರಿಸುವುದಕ್ಕಾಗಿ ಈ ಒಂದು ಕನ್ಸರ್ಟ್ಗೆ ಅವಳು ಕೂಡ ಹೋಗ್ತಾಳೆ. ಹೋಗ್ಬಿಟ್ಟು ಅಲ್ಲಿರ್ತಕ್ಕಂಥ ಪಂಡಿತ್ ರವಿಶಂಕರ್ ಅವರಿಗೆ ವಿನಂತಿಯನ್ನು, ರಿಕ್ವೆಸ್ಟನ್ನು ಮಾಡ್ಕೋತಾಳೆ. ಏನಂದರೆ, ನನ್ನ ತಮ್ಮನಾದ ಅನಂತಗೋಸ್ಕರ ನೀವು ನಮ್ಮ ಮನೆಗೆ ಬಂದು ಪರ್ಫಾರ್ಮ್ ಮಾಡ್ತೀರಾ ಅಂತ ಕೇಳ್ಕೊಳ್ತಾಳೆ.
ಯಾರು ಸ್ಮಿತಾ. ನೋಡ್ರಿ, ಪಂಡಿತ್ ರವಿಶಂಕರ್ agreed and come with Ustad Allarak to Aunt Susila's house the next day to play music for Anant. ಸೊ ಅವಾಗ ಪಂಡಿತ್ ರವಿಶಂಕರ್ ಅವರು ಒಪ್ಕೊಂಡು ಮಾರನೇ ದಿವಸ ಅಂದರೆ ನೆಕ್ಸ್ಟ್ ಡೇ ಏನು ಮಾಡ್ತಾರೆ, ಉಸ್ತಾದ್ ಅಲ್ಲಾರಕ್ರವ್ ಅವರ ಜೊತೆಗೂಡಿ ಆಂಟ್ ಸುಶೀಲಾರವರ ಮನೆಗೆ ಬಂದಿರ್ತಾರೆ. ಅದಕ್ಕೋಸ್ಕರ ಅಂದರೆ ಅನಂತಕ್ಕೋಸ್ಕರ ಮ್ಯೂಸಿಕನ್ನು ಪ್ಲೇ ಮಾಡೋದು, ಅಂದರೆ ಸಂಗೀತವನ್ನು ನುಡಿಸೋದಕ್ಕೋಸ್ಕರ ಬಂದಿರ್ತಾರೆ. ಸೊ ಅವಾಗ ಏನಾಗ್ತದೆ ನೋಡ್ರಿ, ಅನಂತ್ ಡೈಡ್ ವೈಲ್ ಲಿಸ್ನಿಂಗ್ ಟು ಪಂಡಿತ್ ರವಿಶಂಕರ್ಸ್ ಕನ್ಸರ್ಟ್. ಸೊ ಅನಂತ ಪಂಡಿತ್ ರವಿಶಂಕರ್ ಅವರು ನುಡಿಸ್ತಿರ್ತಕ್ಕಂಥ ಇವು ಸಂಗೀತವನ್ನು ಕೇಳ್ತಾ ಕೇಳ್ತಾ ಏನು ಮಾಡ್ತಾನೆ, ಅಲ್ಲೇ ತನ್ನ ಕೊನೆ ಉಸಿರನ್ನು ಎಳೆದು ಬಿಡ್ತಾನೆ, ಅಂದರೆ ತೀರಿ ಹೋಗ್ತಾನೆ ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಸೊ ಈ ಒಂದು ಲೆಸನ್ನಿಂದ ನಮಗೇನು ಅರ್ಥ ಆಗ್ತದೆ ಸ್ಟೂಡೆಂಟ್ಸ್ ಅಂದರೆ, ಸಂಗೀತಕ್ಕೆ ಎಲ್ಲವನ್ನು ಮರೆಸುವಂಥ, ಅಂದರೆ ನೋವನ್ನು ಮರೆಸುವಂಥ ಶಕ್ತಿ ಇದೆ ಅನ್ನುವಂಥದ್ದು ಅರ್ಥ ಆಗ್ತದೆ. ಐ ಹೋಪ್ ಈ ಒಂದು 13 ಲೈನ್ಗಳ ಸ್ಟೋರಿ ನಿಮಗೆ ಹೆಲ್ಪ್ಫುಲ್ ಆಗ್ತದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಒಂದು ವೇಳೆ ಏನಾದರೂ ಚೇಂಜಸ್ ಅಥವಾ ಏನೇನಾದರೂ ನಿಮಗೆ ಇನ್ನೂ ಬೇಕು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಅಂತ ನಿಮಗೆ ಅನಿಸಿದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು. ಆಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಪ್ಪದೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದ. ಜೈ ಹಿಂದ್.